ಸ್ನೇಹಿತರೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರ 19 ವರ್ಷದ ಯುವತಿ ಜೊತೆ ಸ್ನೇಹಿತರ ಧೋಕಾ. ಆ ಹುಡುಗಿನ ರೇಪ್ ಮಾಡಿ ಸಾಯಿಸೋರೆ ಸರ್. ಹೆಣ್ಮಕ್ಳು ಯಾಕೆ ಅವ್ರ ಮನೇಲಿ ಅಕ್ಕ ತಂಗಿ ಇಲ್ವಾ? ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಲಿ. ಅವ್ರ ಅವನ ಜೊತೆ ಮಲಿಕಳ್ಳಿ ಅವರೆಲ್ಲ. ಇವ್ರಿಗೆಲ್ಲ ಪರರ ಹೆಣ್ಮಕ್ಳು, ಬಡವ್ರ ಹೆಣ್ಮಕ್ಳು, ಕೈಲಾಗ್ದಾರ ಹೆಣ್ಮಕ್ಳು ಅಂದ್ರೆ ಖುಷಿನ ಇವ್ರಿಗೆ? ಪಬ್ಲಿಕ್ ಆಗಿ ನೆಣ ಹಾಕ್ಬೇಕು ಇವ್ರನ್ನ. ಈ ಕಾಲದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ಗೊತ್ತೇ ಆಗಲ್ಲ ನೋಡಿ. ಯಾವ ಸ್ನೇಹಿತರನ್ನ ನಂಬಿ ಹೋಗಿರ್ತೇವೋ ಅವರೇ ಮೋಸ ಮಾಡಿಬಿಟ್ರೆ ಹೇಗೆ? ಅದರಲ್ಲೂ ಹೆಣ್ಮಕ್ಕಳಿಗೆ ಈ ರೀತಿ ಆದ್ರೆ ಸ್ನೇಹಿತರೊಂದಿಗೆ ಕಳಿಸೋಕೆ ಪೋಷಕರು ಒಂದು ಕ್ಷಣ ಯೋಚನೆ ಮಾಡುವಂತಾಗುತ್ತದೆ. ಮಂಡ್ಯದಲ್ಲಿ ಸ್ನೇಹಿತರನ್ನ ನಂಬಿ ಹೋದವಳ ಜೊತೆ ರೇಪ್ ಆಗಿರುವ ಆರೋಪ ಕೇಳಿಬಂದಿದೆ. ಸ್ನೇಹ ಅಂತ ಹೋದವಳ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಸುರಸುಂದರಿ 19 ವರ್ಷದ ನವೀನಾ ಕಣ್ರಿ. ಮನೆಯಲ್ಲಿ ಬಡತನ. 12th PUC ಫೇಲ್ ಆಗಿದ್ದಕ್ಕೆ ಮಂಡ್ಯ ಒಂದರ ಹಣ್ಣಿನ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ಲು. ಈಕೆಯ ಸಂಪಾದನೆ ಮಾಡಿ ಮನೆಗೆ ಹಣ ಕಳಿಸ್ಕೊಡ್ಬೇಕಾಗಿತ್ತು. ಕಳೆದ 9 ತಿಂಗಳಿಂದ ಮಂಡ್ಯದ PG ಒಂದರಲ್ಲಿ ವಾಸವಾಗಿದ್ಲು ನೋಡಿ. ಈಕೆಗೆ ಆ ದಿನ ಸ್ನೇಹಿತೆ ಫೋನ್ ಮಾಡಿ ಬರ್ತ್ಡೇ ಪಾರ್ಟಿ ಇದೆ, ಬಾ ಜಾಲಿ ರೈಡ್ ಹೋಗೋಣ ಅಂತ ಕರೆ ಮಾಡಿರ್ತಾಳೆ. ಈಕೆಯ ಸ್ನೇಹಿತೆ ಅಶ್ವಿನಿ ಅನ್ನೋಳು 14 ಬಾರಿ ಕಾಲ್ ಮಾಡಿದ್ಲು. ರಿಟರ್ನ್ ಕಾಲ್ ಮಾಡೋಕೆ ಈಕೆ ಬಳಿ ಹಣ ಇರ್ಲಿಲ್ಲ. ಪಾಪ ಮುಗ್ಧ ಹುಡುಗಿಗೆ ಸ್ನೇಹಿತೆ ಕರೆದಿದ್ದಾಳೆ ಅಂತ ನಂಬಿಕೆ ಇಟ್ಕೊಂಡು ಹೋಗೋಕೆ ರೆಡಿಯಾಗಿದ್ಲು ನೋಡಿ. ಅವು ಏನು ಮಾಡವೆ? ಯಾವುದೋ ಒಬ್ಬ ವಿಷ್ಣು, ಯಾರೋ ಇನ್ನೊಬ್ಬ ಶಿವಕುಮಾರು, ಆ ಹುಡುಗಿ ಅಶ್ವಿನಿ ಏನಾರೆಲ್ಲ ಇವರೆಲ್ಲ ಸೇರ್ಕೊಂಡು ಈ ಹುಡುಗಿ ತಾವು ಕರೆನ್ಸಿನೂ ಇಲ್ಲ. ಫುಲ್ ಇದಿತ್ತು. ಒಂದು 12 ಸಲ ಫೋನ್ ಮಾಡವ್ರೆ, 5, 10ರಲ್ಲಿ. ಹಾಂ, ಇವ್ರು ಏನು ಹೇಳವ್ರೆ? ಎಲ್ಲಿಗೋಯ್ತೆ? ಊರಿಗೆ ಹೋಯ್ತೀನಿ ಅಂತ ಹೇಳೋರು. ಇವ್ರು ಬಂದಲ್ಲಿ ಅಟ್ಯಾಕ್ ಮಾಡ್ಕೊಂಡ್ರೆ. ಅವ್ರೇನು ಹೇಳ್ತಾರೆ? ಎಲ್ಲೆಲ್ಲೋ ಕರ್ಕೊಂಡು ಹೋದೆ ಅಂತ ಹೇಳ್ತಾರೆ. ಸರ್ ಎಲ್ಲ ವೀಡಿಯೋ ಮಾಡಿಬಿಟ್ಟಿದ್ದೀವಿ, 3 ಜನದ್ದುವೆ. ಕರ್ಕೊಂಡು ಹೋಗ್ಬಿಟ್ಟು ಇವರು ಅಲ್ಲಿ ಇದಕ್ಕೆ ಕರ್ಕೊಂಡು ಹೋಗೋರೆ ಸರ್, 700 ಬೆಟ್ಟಕ್ಕೆ. 700 ಬೆಟ್ಟಕ್ಕೆ ಕಟ್ಟಿಗೆ ಹೋಗಿ ಏನು ಮಾಡಿದ್ದಾರೆ ಒಟ್ಟಿನಲ್ಲಿ ಫುಲ್ ಏನೋ ಒಂದು ರೌದ್ರ ಥರ ಕಾಣಿಸವ್ರೆ. ಕೊನೆಗೆ ಆ ಹುಡುಗಿ ಸಾಯಿಸವ್ರೆ. ಆಮೇಲೆ ಒಂದು ಆಟ ಕಟ್ಟವ್ರೆ, ಆಕ್ಸಿಡೆಂಟ್ ಆಯಿತು. ಇಬ್ರು ಯುವಕರು, ಇಬ್ರು ಯುವತಿಯರ ಜೊತೆ ಜಾಲಿ ರೈಡ್. ಸಂಜೆ ಸ್ನಾತ್ನೂರು ಬೆಟ್ಟಕ್ಕೆ ಕರೆದುಕೊಂಡು ಹೋದ ಸ್ನೇಹಿತರು. ನವೀನಾಗೆ ಒತ್ತಾಯ ಮಾಡಿ ಅಶ್ವಿನಿ ಸ್ನಾತ್ನೂರು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ಲು. ಇತ್ತ ನವೀನ ಸಂಜೆ 5 ಗಂಟೆಗೆ PG ಆಂಟಿಗೆ ಊರಿಗೆ ಹೋಗಿ ಅಮ್ಮನನ್ನ ನೋಡ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ಲು. ನವೀನ, ಅಶ್ವಿನಿ, ವಿಷ್ಣು, ಶಿವಕುಮಾರ್ ಸೇರಿ ಇವರು ಬರ್ತ್ಡೇ ಪಾರ್ಟಿಗೆ ಹೊರಟಿದ್ರು ನೋಡಿ. ಆದ್ರೆ ಖುಷಿಯಿಂದ ಹೋದ ನವೀನ ಮಾರನೇ ದಿನ ನೋಡಿದ್ರೆ ಅಪಘಾತವಾಗಿದೆ, ನವೀನಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಸ್ನೇಹಿತರು PG ಆಂಟಿಗೆ ಫೋನ್ ಮಾಡಿರ್ತಾರೆ. ಅಲ್ಲ, ಇಂಥ ಪರೋಡಿ ನನ್ನ ಮಕ್ಕಳನ್ನ ಬಿಡೋದುಂಟ ಸರ್? ಪೊಲೀಸ್ನವರು ಕಾಲ್ಗೆ ಗುಂಡು ಹೊಡಿಬೇಕು, ಪಬ್ಲಿಕ್ಕಾಗಿ ನೆಣ ಹಾಕ್ಬೇಕು ಇವ್ರನ್ನ. ಹೆಣ್ಮಕ್ಳು ಯಾಕೆ ಅವ್ರ ಮನೇಲಿ ಅಕ್ಕ ತಂಗಿ ಇಲ್ವಾ? ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ಲಿ. ಅವ್ರ ಅವನ ಜೊತೆ ಮಲಿಕಳ್ಳಿ ಅವರೆಲ್ಲ. ಇವ್ರಿಗೆಲ್ಲ ಪರರ ಹೆಣ್ಮಕ್ಳು, ಬಡವ್ರ ಹೆಣ್ಮಕ್ಳು, ಕೈಲಾಗ್ದಾರ ಹೆಣ್ಮಕ್ಳು ಅಂದ್ರೆ ಖುಷಿನ ಇವ್ರಿಗೆ? ಹೋಗ್ಬೇಕಾದ್ರೆ ಖುಷಿಯಿಂದಲೇ ಹೋದ ನವೀನ ವಾಪಸ್ ಬರ್ಬೇಕಾದ್ರೆ ಹೆಣವಾಗಿ ಬಂದಿದ್ದು. ಸ್ನೇಹಿತರೊಂದಿಗೆ ಕೊಮ್ರೆಹಳ್ಳಿ ಬೆಟ್ಟಕ್ಕೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕಾರು ಆಕ್ಸಿಡೆಂಟ್ ಆಗಿ ಕಂಬಕ್ಕೆ ಡಿಕ್ಕಿ ಹೊಡೆದಿತ್ತು. ಅಪಘಾತ ನಡೆದಿದೆ ಅಂತ ಸ್ನೇಹಿತರು ಹೇಳಿಕೆ ನೀಡಿದ್ರು. ಆದ್ರೆ PG ಆಂಟಿ ಸೇರಿ ಎಲ್ಲರಿಗೂ ಈ ಅಪಘಾತದ ಬಗ್ಗೆ ಅನುಮಾನ ಬರುವಂತಾಗಿದೆ. ಯಾಕಂದ್ರೆ ಅಪಘಾತದಲ್ಲಿ ಕಾರ್ನಲ್ಲಿದ್ದ 3 ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಆದ್ರೆ ನವೀನಾಗೆ ಮಾತ್ರ ಅಷ್ಟೊಂದು ಜೀವ ಹೋಗುವಂತ ಅಪಘಾತ ಹೇಗಾಯ್ತು? ಕಾರಿಗೂ ಏನೂ ಆಗಿಲ್ಲ, ಕಂಬಕ್ಕೆ ಡಿಕ್ಕಿ ಹೊಡೆದಿದ್ರೆ ಮುಂದೆ ಕುಳಿತ ಡ್ರೈವರ್ಗೆ ಗಾಯ ಆಗ್ಬೇಕಿತ್ತು ಅಲ್ವಾ? ಆದ್ರೆ ಯಾರಿಗೂ ಏನೂ ಆಗಿರ್ಲಿಲ್ಲ, ನವೀನಾಗೆ ಮಾತ್ರ ಜೀವ ಹೋಗಿತ್ತು ನೋಡಿ. ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನ. ಒಪ್ಪದಿದ್ದಾಗ ತಲೆಗೆ ಬಾಟ್ಲಿಯಿಂದ ಹೊಡೆದಿರುವ ಶಂಕೆ. ಇಂಥದೊಂದು ಆರೋಪವನ್ನ ಸ್ವತಃ ನವೀನ ಕುಟುಂಬಸ್ಥರು ಮತ್ತು PG ಆಂಟಿ ನವೀನ ಆಪ್ತರು ಮಾಡ್ತಿದ್ದಾರೆ. ನವೀನಾಳನ್ನ ಒತ್ತಾಯಪೂರ್ವ ಬೆಟ್ಟಕ್ಕೆ ಎಳೆದುಕೊಂಡು ಹೋಗಿದ್ದಾರೆ. ಈಕೆಯ ಮೇಲೆ ಅತ್ಯಾಚಾರ ಮಾಡುವ ಪ್ರಯತ್ನ ನಡೆದಿದೆ. ಹೋಗ್ಬೇಕಾದ್ರೆ ಸರಾಯಿ, ಚಿಕನ್, ಮಂಚೂರಿ, ಪಾರ್ಟಿ ಸಾಮಗ್ರಿ ಎಲ್ಲ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಅಲ್ಲೇ ಅತ್ಯಾಚಾರ ಪ್ರಯತ್ನ ನಡೆದಿದೆ. ಒಪ್ಪದಿದ್ದಾಗ ಆಕೆಯನ್ನ ದೊಡ್ಡ ಬಾಟ್ಲಿಯಿಂದ ಕಿವಿ ಬಳಿ ಹೊಡೆದು ಕೊಲ್ಲಲಾಗಿದೆ ಅಂತ ಆರೋಪ ಮಾಡಿರೋದು ಹೀಗೆ. ಚೀನಿಯಾದ ಹುಡುಗಿ ನವೀನ ಅಂತ ನಮ್ಮ PGನಲ್ಲಿ ಆಲೆ 9 ತಿಂಗಳಿಂದ ಇದ್ಲು ಸರ್. ಅವಳು ಅಂಗಡಿಗೆ ಹೋಗಿ ಬತ್ತಿದ್ಲು. ನಿನ್ನೆ 5:30ಗೆ ಡ್ಯೂಟಿಗೆ ಹೋಗಿ ಅಲ್ಲಿಂದ ಬಂದು ಮನೇಲಿ ಊಟ ಮಾಡಿ 5 ಗಂಟೆ ತನಕ ಮಲಗಿದ್ಲು ಸರ್.
ಈ ಅಶ್ವಿನಿಯನ್ನು ಹುಡುಗಿ ಫೋನ್ ಮಾಡಿ ಒಂದು 14 ಫೋನ್ ಮಾಡೋದೆ. ಈ ಕಡೆಯಿಂದ ಮಾಡೋಕೆ ಅವಳ ಹತ್ರ ಕರೆನ್ಸಿ ಇರಲಿಲ್ಲ ಸರ್. ಅವಳೇನು ಮಾಡೋಳೆ, ಕರ್ಕೊಂಡು ನರಸಿಂಹಸ್ವಾಮಿ ಬೆಟ್ಟದ ರೋಡು ಕರ್ಕೊಂಡೋಗಿ ಇಬ್ಬರು ಹುಡುಗರನ್ನ ಆ ಹುಡುಗಿನ ರೇಪ್ ಮಾಡಿ ಸಾಯಿಸೋರೆ ಸರ್. ಅದಕ್ಕೆ ನಮಗೆ ನ್ಯಾಯ ಕೊಡಬೇಕು. ಇನ್ನು ಮುಂದೆ ಯಾವ ಹೆಣ್ಮಕ್ಳು ಪಿ ಜಿಲಿ ಇರಿಸ್ಕೋಕ್ಕೂ ನಮಗೆ ಭಯ ಆಯ್ತದೆ. ದಯವಿಟ್ಟು ನೀವು ಇದನ್ನು ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಾನು ಕೇಳ್ಕೊತಾವ್ರಿ ಸರ್. ಸದ್ಯ ಅಶ್ವಿನಿ ಅನ್ನೋಳ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಈಕೆ ಅದಾಗ್ಲೇ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದಾಳೆಂದು ಹೇಳಲಾಗ್ತಾ ಇದೆ ಕಣ್ರಿ. ಅಲ್ಲದೆ ನವೀನ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಅಂತ ರೈತ ಪರ ಸಂಘಟನೆಗಳು ಒತ್ತಾಯಿಸಿವೆ. ಹೆಂಗಾಗಿದೆ ಅಂದ್ರೆ ಸರ್ 6 ಗಂಟೆಗೆ ಹುಡುಗಿ ಬಿಟ್ಟವಳ, 6ರಿಂದ 6:10ಕ್ಕೆ 14 ಫೋನು ಆಯಿತಾ. 14 ಫೋನು ಅಂತಂದರೆ ಈ ಹುಡುಗಿಲಿ ಕರೆನ್ಸಿ ಇಲ್ಲ. ನಮಗೆ ಫೋನ್ ಮಾಡಿದ್ಲು, ಹಣ ಕರೆನ್ಸಿ ಇದ್ರೆ ದುಡ್ಡಿದ್ರೆ ಹಾಕಿ, ದುಡ್ಡಿಲ್ಲ ಕಣವ ಅಂತ ಹೇಳಿ. ಅಷ್ಟರಲ್ಲಿ ಇವಳಿಗೂ 14 ಫೋನ್ ಬಂದು ಇವ್ರು ಯಾರೋ 3 ಜನಕ್ಕೂ ಒಂದೇ ಒಂದು ಉಗ್ರೇಟ್ ಆಗಿಲ್ಲ. ಈ ಹುಡುಗಿ ಡೆತ್ ಆಗವಳೆ ಅಂದರೆ ಇದಕ್ಕೆ ಕಾರಣ. ಸ್ನೇಹಿತರನ್ನ ನಂಬಿ ಹೋದವಳ ಜೀವ ಮತ್ತೆ ಮರಳಿ ಬರಲಾರದು. ಸ್ನೇಹ ಅನ್ನೋದು ಎಲ್ಲದಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಆದರೆ ನಂಬಿಕೆ ದ್ರೋಹ ಎಸೆದರೆ ಇಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.